ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಬಿಗ್ ಟರ್ನಿಂಗ್ ಪಾಯಿಂಟ್ ನೋಡಿ. ನೀವು ಇಲ್ಲಿವರೆಗೂ ನೋಡಿದ್ದೇ ಒಂದು ತೂಕ, ಆದರೆ ಇನ್ನು ಮುಂದೆ ನಡೆಯುವಂಥ ಪಟ್ಟದ ಫೈಟಿಂದ ಇನ್ನೊಂದು ತೂಕ ನೋಡಿ. ಈಗ ಶುರು ಆಗಿರೋದಿದೆಯಲ್ಲ, ಇದು ಸಾಮಾನ್ಯ ಅಲ್ಲ. ಅಂತಹ ನಡೆಯನ್ನು ಮುಂದಿಟ್ಟು ಬಿಟ್ಟಿದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಎದ್ನೋ ಬಿದ್ದೋ ಅಂತ ಓಡಿದ್ದು ಸುಮ್ಮನೆ ಅಲ್ಲ. ಯಾಕಂದರೆ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗಿಬಿಟ್ಟಿದೆ. ಹಾಗಾಗಿರೋದಕ್ಕೆ ಅವರು ಏನಾದರೂ ಆಗಲಿ ಹೈಕಮಾಂಡ್ ಹತ್ರ ಮಾತಾಡ್ಕೊಂಡೇ ಬರಬೇಕು ಅಂತ ದೆಹಲಿಗೆ ಹಾರಿದ್ರು. ನೋಡಿ, ಇನ್ನು ಮುಂದೆ ನೀವು ನೋಡೋದಿದೆಯಲ್ಲ, ಅದು ಬಹಳ 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 ಕೆಟ್ಟ ರಾಜಕಾರಣ. ಬಹುಶಃ ಕರ್ನಾಟಕ ರಾಜ್ಯ ರಾಜಕಾರಣ ಕಂಡು ಕೇಳರಿಯದಂತಹ ಹೀನಾತಿಹೀನ ರಾಜಕೀಯ ಸಂಘರ್ಷಗಳಿಗೂ ಕೂಡ ನೀವೆಲ್ಲ ಸಾಕ್ಷಿ ಆಗೋರಿದ್ದೀರಿ. ಯಾಕಂದರೆ ಈಗ ಇಬ್ಬರೂ ಸಹ ಕಟ್ಟ ಕಡೆಯ ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಫೈನಲ್ ಸ್ಟೆಪ್. ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಇಬ್ಬರೂ ಕೂಡ ಡೂ ಆರ್ ಡೈ ಫೈಟ್ಗೆ ಈಗ ಇಳಿದು ಬಿಟ್ಟಿದ್ದಾರೆ. ಯಾಕಂದರೆ ಬೇರೆ ದಾರಿಯೇ ಇಲ್ಲ. ದಿಸ್ ಇಸ್ ದ ಲಾಸ್ಟ್ ಸ್ಟೆಪ್. ನೋಡಿ, ಒಂದಲ್ಲ ಎರಡಲ್ಲ, ಸಿದ್ದರಾಮಯ್ಯನವರು ಈಗ 3 ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ನಾನು ಹೇಳ್ತೀನಿ ನಿಮಗೆ ಅದು ಯಾವ ರೀತಿ ಅಂತ ಹೇಳ್ತೀನಿ, ಉದಾಹರಣೆ ಕೊಟ್ಟು ಹೇಳ್ತೀನಿ, ಅವರ ಹೇಳಿಕೆಯನ್ನು ತೋರಿಸಿ ಹೇಳ್ತೀನಿ, ಸುಮ್ಮನೆ ಹೇಳೋದಿಲ್ಲ. ಹಾಗಾದರೆ ಯಾವುದು ಆ ಹೆಜ್ಜೆಗಳು? ಏನಿದು ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್? ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ, ಏನಾಗೋದಿದೆ ಡೆಲ್ಲಿಯಲ್ಲಿ, ಏನಾಗ್ತಾ ಇದೆ, ಡಿ ಕೆ ಶಿವಕುಮಾರ್ ಅವರು ಕೊಡ್ಲಿಕ್ಕೆ ಹೋಗಿರುವಂಥ ಕಂಪ್ಲೇಂಟ್ ಏನು, ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಟಕ್ಕರ್ ಏನು? ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಮೊದಲು ನಾನು ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ ಅನ್ನೋದು ಹೇಳ್ಬಿಡ್ತೀನಿ. ಅದಾದ ನಂತರ ಡಿ ಕೆ ಶಿವಕುಮಾರ್ ಡೆಲ್ಲಿಯಲ್ಲಿ ಏನು ಮಾಡ್ತಾರೆ, ಹೈಕಮಾಂಡಿಗೆ ಏನು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಏನಾಗುತ್ತೆ ಅದನ್ನು ಕೂಡ ಹೇಳ್ತೀನಿ. ನೋಡಿ, ಸಿದ್ದರಾಮಯ್ಯನವರೀಗ ಮೈಸೂರಿನಲ್ಲಿ ಒಂದು ಬಹಿರಂಗವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಒಂದಲ್ಲ 3 ಸಂದೇಶ. ಇದು ಬರೀ ಸಂದೇಶ ಅಲ್ಲ, ಕಠಿಣಾತಿ ಕಠಿಣ ಮೆಸೇಜ್. ನಾನು ಹೇಳ್ತೀನಿ ಕೇಳಿ, ಬಹುಶಃ ಇದು ವೆರಿ ಕ್ರೂಷಿಯಲ್. ಮೊದಲನೇದಾಗಿ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಸಂದೇಶ ಏನಪ್ಪ ಅಂದರೆ, ಡಿ ಕೆ ಶಿವಕುಮಾರ್ ಅವರಿಗೆ ಡೈರೆಕ್ಟಾಗಿ ಕೊಟ್ಟಿರುವಂಥ ಮೆಸೇಜ್ ಇದು. ಇದನ್ನು ನೀವು ಟಕ್ಕರ್ ಅಂತ ಕರಿಬೋದು. ಸಿ ಎಂ ಏನು ಹೇಳಿದ್ದಾರೆ? ಅವ್ರು ಹೇಳ್ತಾರೆ, ಅಧಿಕಾರ ಅನ್ನೋದು ಬಲಾಢ್ಯರ ಕೈಯಲ್ಲಿರಬಾರ್ದು. ಇದು ಮೊದಲನೇ ಪಾಯಿಂಟ್. ಇನ್ನೂ 2 ಪಾಯಿಂಟ್ ಇದೆ, ನಾನು ಹೇಳ್ತೀನಿ ನಿಮಗೆ. ಅಧಿಕಾರ ಅನ್ನೋದು ಯಾವುದೇ ಕಾರಣಕ್ಕೂ ಬಲಾಢ್ಯರ ಕೈಯಲ್ಲಿರಬಾರ್ದು. ಬದಲಾಗಿ ಅಧಿಕಾರ ಜನರನ್ನು ಪ್ರೀತಿಸುವವರ ಕೈಯಲ್ಲಿರಬೇಕು, ಜನಪರವಾಗಿರುವವರ ಕೈಯಲ್ಲಿರಬೇಕು, ಜನರನ್ನು ಸಮಾನವಾಗಿ ಕಾಣುವವರ ಕೈಯಲ್ಲಿರಬೇಕು ಅಂತ ಹೇಳ್ತಾರೆ. ನೀವೇ ಹೇಳಿ, ಯಾರಿಲ್ಲಿ ಬಲಾಢ್ಯರು, ಯಾರು ಜನಪರವಾಗಿರುವವರು ಸಿದ್ದರಾಮಯ್ಯನವರ ಅರ್ಥದಲ್ಲಿ? ಮತ್ತು ಸಿದ್ದರಾಮಯ್ಯನವರು 2 ಸತಿ ಹೇಳ್ತಾರೆ ಈ ಹೇಳಿಕೆ ಕೊಡುವಾಗ, ಅಧಿಕಾರ ಬಲಾಢ್ಯರ ಕೈಯಲ್ಲಿರಬಾರ್ದು, ಜನಪರವಾಗಿರುವವರ ಕೈಯಲ್ಲಿರಬೇಕು ಅಂತ ಹೇಳಿರೋದು ಅಂಬೇಡ್ಕರ್ ಅವರು ಅಂತ ಹೇಳಿ ಕೋಟ್ ಮಾಡಿ ಹೇಳ್ತಾರೆ ಅವರು. ಮತ್ತು ನೋಡಿ, ಯಾರಿಗಾದರೂ ಅರ್ಥ ಆಗುತ್ತೆ ಕಣ್ರಿ, ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತಿರುವಂಥ ಹಣಬಲ, ಅಗರ್ಭ ಶ್ರೀಮಂತಿಕೆ. 2023ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಗೆದ್ದು ಬಂದಾಗ ದೇಶದಲ್ಲೇ ಅತ್ಯಂತ ಶ್ರೀಮಂತ ಶಾಸಕ ಅನ್ನುವಂಥ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದರು. ಪತ್ರಿಕೆಯೆಲ್ಲ ವರದಿಯಾಗಿತ್ತು. ಸಹಜವಾಗಿ ಸಿದ್ದರಾಮಯ್ಯನವರು ಅವ್ರನ್ನ ಬಲಾಢ್ಯ ಅಂತ ಪರಿಗಣಿಸಿದರೆ ಅದನ್ನು ತಪ್ಪು ಅಂತ ಹೇಗೆ ಹೇಳ್ತೀರಿ? ಇನ್ನು 2ನೇದಾಗಿ, ಸಿದ್ದರಾಮಯ್ಯನವರು ಮೈಸೂರಿಗೆ ಹೋದಾಗ ಅಲ್ಲಿ ವರದಿಗಾರರೆಲ್ಲ ಕೇಳ್ತಾರೆ, ಸ್ವಾಮಿ ಈಗ 17 ಬಜೆಟ್ ನೀವು ಮಂಡನೆ ಮಾಡಿದ್ದಾಯಿತು, ದಾಖಲೆಯ ಬಜೆಟ್ಗಳು, ಇನ್ನೂ 2 ಬಜೆಟ್ ಮಂಡನೆ ಮಾಡ್ತೀರಾ? ವಿಶ್ವಾಸ ಇದೆಯಾ ನಿಮಗೆ? ಇನ್ನೂ 2 ಬಜೆಟ್ ಮಂಡನೆ ಮಾಡೋ ವಿಶ್ವಾಸ ಇದೆಯಾ ಅಂತೇಳಿ ಮೊದಲು ಸಿ ಎಂ ಹೇಳ್ತಾರೆ. ಹೈಕಮಾಂಡ್ ಹೇಳಿದ್ರೆ ಮಾಡ್ತೀನಿ ಅಂತಲಿ. ನೋಡಿ, ಇದನ್ನು ಬಜೆಟ್ ಮಂಡನೆ ಮಾಡಿದ ನಂತರ ಸುದ್ದಿಗೋಷ್ಠಿಯಲ್ಲೂ ಕೂಡ ಸಿದ್ದರಾಮಯ್ಯವರು ಹೇಳಿ, ಹೈಕಮಾಂಡ್ ಎಲ್ಲಿವರೆಗೂ ಹೇಳ್ತಾ ಇರುತ್ತೋ ಅಲ್ಲಿವರೆಗೂ ನಾವು ಬಜೆಟ್ ಮಂಡನೆ ಮಾಡ್ತಾನೆ ಇರ್ತೀನಿ ಅಂತ ಹೇಳಿದರು. ಮತ್ತೆ ಮೈಸೂರಲ್ಲಿ ರಿಪೀಟ್ ಮಾಡ್ತಾರೆ, ನನಗೆ ವಿಶ್ವಾಸ ಇದೆ, ಹಾಗೆ ರಾಜ್ಯದ ಜನರಿಗೂ ಆಸೆ ಇದೆ, ಹಾಗೆ ನನಗೆ ಹೈಕಮಾಂಡ್ ಮೇಲೂ ವಿಶ್ವಾಸ ಇದೆ. ಹೀಗಾಗಿ ಜನರ ಆಶೀರ್ವಾದ, ಹೈಕಮಾಂಡ್ನ ವಿಶ್ವಾಸ ಎರಡೂ ಇರೋದ್ರಿಂದ ನಾನು ಇನ್ನೂ 2 ಬಜೆಟನ್ನು ಮಂಡಿಸಬಹುದು ಅನ್ನುವಂಥ ಸಂದೇಶವನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಹೌದು, ನನಗೆ ವಿಶ್ವಾಸ ಇದೆ ಅಂತಾರೆ, ಇನ್ನೂ 2 ಬಜೆಟ್ ಮಂಡನೆ ಮಾಡುವಂಥ ವಿಶ್ವಾಸ ಇದೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ಪರಿಣಾಮ ಏನು? ಇದರ ಪರಿಣಾಮ ಇಷ್ಟೇ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ನಲ್ಲ, ಎದ್ನೋ ಬಿದ್ನೋ ಅಂತ ಡೆಲ್ಲಿಗೆ ಓಡಿದ್ರು. ಹೈಕಮಾಂಡ್ನ ಮೀಟ್ ಆಗ್ತಾ ಇದ್ದಾರೆ, ಹೈಕಮಾಂಡ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಏನು ಕಂಪ್ಲೇಂಟು? ನೋಡಿ, ಡಿ ಕೆ ಶಿವಕುಮಾರ್ ಈಗ ಡೂ ಆರ್ ಡೈ ಈ ಲೆವೆಲ್ಲಿಗೆ ಹೋದ್ಮೇಲೆ ಸಿದ್ದರಾಮಯ್ಯನವರು ಕೊಟ್ಟಿರೋ ಮೆಸೇಜ್ ಏನೀಗ ನೋಡಿ, 2 ಕ್ಲಿಯರ್ ಮೆಸೇಜ್ ಇದೆ ಅದರಲ್ಲಿ. ಒಂದು, ಬಲಾಢ್ಯರ ಕೈಯಲ್ಲಿ ಅಧಿಕಾರ ಇರಬಾರ್ದು ಅಂದರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವ್ರ ಕೈಗೆ ಅಧಿಕಾರ ಹೋಗಬಾರ್ದು, ಕ್ಲಿಯರ್. 2ನೇದು, ಇನ್ನೂ 2 ಬಜೆಟ್ ನಾನೇ ಮಂಡನೆ ಮಾಡ್ತೀನಿ ಅಂದರೆ ಮುಗಿತಲ್ಲ, ಅಲ್ಲಿಗೆ 5 ವರ್ಷ ನಾನೇ ಸಿ ಎಂ ಅಂತ ಹೇಳ್ದಂಗೆ ಆಯಿತು.
ಸೊ ಹಿಂಗಾದ್ರೆ ನನಗೆ ಅಧಿಕಾರ ಸಿಕ್ಕಲ್ಲ, ನೀವೇನು ಮಾಡ್ತೀರಿ ಹಿಂಗೆ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ನನಗೇನು ಮುಖ್ಯಮಂತ್ರಿ ಮಾಡ್ತೀರೋ ಇಲ್ವೋ ಸ್ಪಷ್ಟವಾಗಿ ಹೇಳಿ ಅಂತ ಕೇಳಲಿಕ್ಕೆ ಈಗ ದೆಹಲಿಗೆ ಹೋಗಿದ್ದಾರೆ. ಮತ್ತು ನೋಡಿ ಮತ್ತೊಂದು ಮಾತು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಪಿಲ್ಲಳ್ಳಿಗೆ ಹೋದಾಗ ಮೈಸೂರಲ್ಲಿ, ಜನರ ಆಶೀರ್ವಾದ ಇದ್ದರೆ ಮಾತ್ರ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ, ಹಾಗೂ ನನಗೆ ಜನರ ಆಶೀರ್ವಾದ ಇದೆ, ಈಗಷ್ಟೇ ಅಲ್ಲ ಮುಂದೆಯೂ ಕೂಡ ನೀವು ಆಶೀರ್ವಾದ ಮಾಡ್ತೀರಿ ಅನ್ನುವಂಥ ನಂಬಿಕೆ ಇದೆ, ನೀವು ನನಗೆ ಆಶೀರ್ವಾದ ಮಾಡ್ತೀರಿ ಮುಂದೆ ಕೂಡ ಅಂತ ಹೇಳ್ತಾರೆ. ನಾನು ಬರದೇ ಇದ್ರೂ ನನಗೆ ಓಟ್ ಹಾಕ್ತೀರಿ ನೀವು ಅಂತಾರೆ. ಅಲ್ಲಿಗೆ ಈ 2 ವರ್ಷ ಅಷ್ಟೇ ಅಲ್ಲ, ಮುಂದೆ ಅಧಿಕಾರಕ್ಕೆ ಬಂದರೂ ನಾನೇ CM ಅನ್ನೋ ಮೆಸೇಜ್ ಕೊಟ್ಟಾಯಿತು. ಇನ್ನೇನು ಬಾಕಿ ಉಳಿತು ಸ್ವಾಮಿ, ಇನ್ನು ಬಾಕಿ ಏನು ಉಳಿತು ಹೇಳಿ ಹೇಳೋಕ್ಕೆ. ಅದಕ್ಕೆ ಹೇಳಿದ್ದು ದಿಸ್ ಈಸ್ ದ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಅಂತೇಳಿ. ಈ ಹಂತಕ್ಕೆ ಹೋಗಿ ಯಾವತ್ತೂ ಹೇಳಿಕೆ ಕೊಟ್ಟಿರಲಿಲ್ಲ ಸಿದ್ದರಾಮಯ್ಯನವರೇ ನೇರವಾಗಿ. ಯತೀಂದ್ರ ಹೇಳಿಕೆ ಕೊಡೋದು ಬೇರೆ, MB ಪಾಟೀಲ್ರ ಆರಂಭದಲ್ಲಿ ಹೇಳಿದ್ದು ಬೇರೆ, 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ. ಜಮೀರ್ ಅಹಮದ್ ಖಾನ್ ಹೇಳೋದು ಬೇರೆ. ಆದರೆ ಸಿದ್ದರಾಮಯ್ಯನವರೇ ಈ ರೀತಿ ಮೆಸೇಜ್ ಕೊಡೋದಿದೆಯಲ್ಲ, ದಿಸ್ ಈಸ್ ಕ್ರೂಷಿಯಲ್. ಅದೇ ಕಾರಣಕ್ಕಾಗಿ ಹೇಳಿದೆ ಇದು ಬಹಳ ದೊಡ್ಡ ತಿರುವು ರಾಜ್ಯ ರಾಜಕಾರಣದಲ್ಲಿ. ಡೆಲ್ಲಿಗೆ ಸುಮ್ಮನೆ ಹೋದ್ರು ಅವರು, ಸುಮ್ಮನೆ ಹೋಗಿರೋದಲ್ಲ ದೆಹಲಿಗೆ ಅವರು. ಅವರಿಗೆ ಇದರ ಭವಿಷ್ಯ ಏನು, ಮುಂದೇನಾಗುತ್ತೆ ಅನ್ನೋದು ಕಣ್ಣು ಮುಂದೆ ಬಂದಿದೆ. ಇಲ್ಲಿಗೆ ನನ್ನ ಕತೆ ಮುಗಿಯುತ್ತೆ ಅಂತ ಅರ್ಥ ಆಗಿದೆ. ಅದೇ ಕಾರಣಕ್ಕಾಗಿ ಹೈಕಮಾಂಡ್ ಹತ್ರ ಹೋಗಿ, ಹೌದಾ ಸ್ವಾಮಿ ನನ್ನ ಕತೆ ನೀವು ಮುಗಿಸೇ ಬಿಡ್ತೀರಾ ಅಥವಾ ನಾನೇನು ಕಾಯಲೋ ಬೇಡವೋ, ಕಾಯೋದಾದರೆ ಎಲ್ಲಿವರೆಗೂ ಕಾಯಲಿ, ಬಜೆಟ್ಟು ಆಯಿತು ಇನ್ನೆಲ್ಲಿವರೆಗೂ ಕಾಯ್ಬೇಕು ನಾನು, ಸ್ಪಷ್ಟವಾಗಿ ಹೇಳಿ ಅಂತ ಕೇಳೋ ಸಲುವಾಗಿ ಹೋಗಿದ್ದಾರೆ. ಹೈಕಮಾಂಡ್ ಏನು ಹೇಳ್ಬೋದು? ಈಗಂತೂ ಹೈಕಮಾಂಡ್ ಬಹುಶಃ ಏನೋ ತತ್ಕ್ಷಣ ರಾತ್ರೋರಾತ್ರಿ ತೀರ್ಮಾನ ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಅವರಿಗೀಗ ಪ್ರಯಾರಿಟಿ 5 ಸ್ಟೇಟ್ಸ್ ಎಲೆಕ್ಷನ್, 5 ರಾಜ್ಯಗಳ ಚುನಾವಣೆ, ಅದು ಮುಗಿಲಿ ಬಾರಪ್ಪ ಅಂತ ಕಳಿಸ್ಬೋದು ಅಷ್ಟೇ. ಅದು ಬಿಟ್ಟು ಬೇರೆ ಏನೋ ಬಹಳ ದೊಡ್ಡ ಬೆಳವಣಿಗೆ ರಾತ್ರೋರಾತ್ರಿ ಆಗುವಂಥ ಸಾಧ್ಯತೆ ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇಲ್ಲ. ನಿಮಗೇನು ಅನಿಸುತ್ತೆ? ಸಿದ್ದರಾಮಯ್ಯನವರಿಗೆ ಹೇಳ್ತಾ ಇರೋ ರೀತಿಯಲ್ಲಿ ಅವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯಬಹುದಾ ಅಥವಾ DK ಶಿವಕುಮಾರ್ಗೆ ಅವಕಾಶ ಸಿಗಬಹುದಾ? ಸಿಕ್ಕರೆ ಯಾವಾಗ, ಎಷ್ಟು ಸಮಯ, ಅಥವಾ DK ಶಿವಕುಮಾರ್ ಅವರು CM ಆಗೋದೇ ಇಲ್ಲ ಅಂತೀರ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಇದೆಷ್ಟು ಬಜೆಟ್ ಅನ್ನು ಮಂಡನೆ ಮಾಡ್ತೀರಿ ಸರ್? ಹೈಕಮಾಂಡ್ ಹೇಳೋವರೆಗೆ ಮಾಡ್ತಾ ಇರ್ತೀನಿ. ಅಧಿಕಾರ ಎಲ್ಲರೂ ಸಮಾನವಾಗಿ ಕಾಣ್ತಕ್ಕಂಥ ವ್ಯಕ್ತಿ ಹತ್ರ ಇರಬೇಕೇ ಹೊರತು ಬಲಾಢ್ಯರ ಕೈನಲ್ಲಿ ಇರಬಾರದು. ನೋಡ್ರಿ, ಪಾಸಿಟಿವ್ ಆಗಿ ಇರೋದು ಬೇರೆ ಪ್ರಶ್ನೆ, ಇವ್ರು ಕೇಳೋ ಪ್ರಶ್ನೆ ಇದೆಯಲ್ಲ, ಜನಕ್ಕೆ ಸರ್ ನಿಮ್ಗೆ ಅರ್ಥ ಇಲ್ಲ, ಜನಕ್ಕೆ ಹೊರನೇ ನನಗೆ ಅರ್ಥ ಆಗುತ್ತೆ ಎಲ್ಲ. ಜನಕ್ಕೆ ಹೊರನೇ ಆಗ್ತಲ್ಲಿ ಬಜೆಟ್ ಮಾಡಿದಿರಿ, ಈ ಬ್ಯಾಲೆನ್ಸಿಂಗ್ ಕಷ್ಟ ಆಗಲಿಲ್ಲ. ನಿನ್ಗೆ ವಯಸ್ಸು ಎಷ್ಟು? ಮತ್ತೆ ಅಲ್ಲ ಸರ್, ಜನಕ್ಕೆ ಹೊರನೇ ಆಗ್ತಲ್ಲ ಬಜೆಟ್ ಮಾಡಿದಿರಿ. ನಾನು ಇದು 17ನೇ ಬಜೆಟ್ ಮಂಡಿಸಿರೋದು ಕರ್ನಾಟಕ ರಾಜ್ಯದಲ್ಲಿ. ಹೈಯೆಸ್ಟ್ ಬಜೆಟ್ ಮಂಡಿಸಿರೋದು ನಾನೇ. ಹೈಕಮಾಂಡ್ನವರು ಅವಕಾಶ ಕೊಟ್ಟರೆ ಮಂಡಿಸ್ತೀನಿ. ನಿಮಗೆ ವಿಶ್ವಾಸ ಇದೆ? ನನಗೆ ವಿಶ್ವಾಸ ಇದೆ. ಹೈಕಮಾಂಡ್ನವರು ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಬದ್ಧನಾಗಿದ್ದೀನಿ ಅಂತ. ಯಾಕಂದ್ರೆ 19 ಬಜೆಟ್ ಅನ್ನೋದು ಇಂಪಾರ್ಟೆಂಟ್. ನಿಮ್ಮ 19 ಬಜೆಟ್ ಮಾಡ್ಬೇಕು ನೀವು. ರೆಕಾರ್ಡ್ ಮುರಿಯೋದು ಭಾಳ ಇಂಪಾರ್ಟೆಂಟ್ ಅಲ್ಲ. ಅವಕಾಶ ಜನಗಳಿಗೆ ಅವಕಾಶ ಕೊಟ್ಟರೆ ಮಂಡಿಸ್ತಕ್ಕಂಥ ಕೆಲಸ. ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಸರ್ ನಿಮಗೆ? ನಮ್ಗೆ ಯಾವಾಗಲೂ ವಿಶ್ವಾಸ ಇದ್ದೇ ಇರ್ತದೆ. ಹೈಕಮಾಂಡ್ ಮೇಲೆ ವಿಶ್ವಾಸ ಇಲ್ಲದೆ ಇನ್ಯಾರ ಮೇಲೆ ವಿಶ್ವಾಸ? ನಿನ್ನ ಮೇಲೆ ವಿಶ್ವಾಸ ಇಟ್ಕೊಳ್ಳ. ಜನ ನಿಮ್ ಪರವಾಗಿದ್ದಾರೆ, ಹಂಗಾಗಿ ಜನ ನಿಮ್ಗೆ ಆಶೀರ್ವಾದ ಮಾಡ್ಬಿಟ್ಟಿದ್ದಾರೆ, ಹಂಗಾಗಿ ಇನ್ನೆರಡು ಮಾಡ್ಬಿಡ್ತೀರಾ? ಹೈಕಮಾಂಡ್ ನೀನು ಏನೇ ಪ್ರಶ್ನೆ ಕೇಳಿದ್ರು ಕೂಡ ವಾಸ್ತವ ಬಿಟ್ಟು ಮಾತಾಡಲ್ಲ. ನೀನು ವಾಸ್ತವದಲ್ಲಿ ಕೇಳ್ತೀನಿ. ಈಗ ಯಾಕಂದ್ರೆ ಮತ್ತೊಂದು ಶುರು ಮಾಡಿದ್ದಾರೆ ಸರ್, ಬಜೆಟ್ ಆದ್ಮೇಲೆ ಬಿಡ್ತಾರಂತೆ, ಯುಗಾದಿ ಆದ್ಮೇಲೆ ಬಿಡ್ತಾರಂತೆ. ಯಾವ್ದು ಏನಾರ ಹೇಳ್ಕೊಳ್ಳಪ್ಪ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡು ಬಿಡುವಂತಂದ್ರೆ ಬಿಡ್ತೀನಿ, ಮುಂದುವರಿರಿ ಅಂತಂದ್ರೆ ಮುಂದುವರಿತೀನಿ. ವಿಶ್ವಾಸ ಇದೆ ತಮಗೆ ಇನ್ನೆರಡು ಬಜೆಟ್ ಅಂತ? ಯಾಕಂದ್ರೆ ನಮಗಂತೂ ಪ್ರಶ್ನೆ ಕೇಳಿದ್ರೆ ಮೈಸೂರು ನಮ್ಗೆ ಆಸೆ ಇದೆ. ನೋಡಪ್ಪ, ಇಡೀ ರಾಜ್ಯದ ಜನರಿಗೆ ಆಸೆ ಇದೆ, ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ಏನು ತೀರ್ಮಾನ ತಗತ್ತೆ ಹೈಕಮಾಂಡ್